ನನ್ನ ಹೆಸರು ಎಂ ಬಾಬು ಅಂತ. ನಾನು ಹೆನ್ನಾಗರ ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ನಂದು ಟೊಮೆಟೊ ತೋಟ ಈಗ ಈ ಒಂದು IIHR ಅರ್ಕಾರಕ್ಷಕ್ ಅಂತೇಳ್ಬಿಟ್ಟು 9 ಎಕರೆ ಈ ವರ್ಷದಲ್ಲಿ ಬೆಳೆ ಬೆಳೆದಿದ್ದೀನಿ. ಹೋದ ವರ್ಷ 5 ಎಕರೆನಲ್ಲಿ ಅರ್ಕಾರಕ್ಷಕ್ ಬೆಳೆದಿದ್ದೆ 2015-16ರಲ್ಲಿ. 2014-15ರಲ್ಲೂ ಸಹ 5 ಎಕರೆ ಬೆಳೆದಿದೆ. ಇದರ ವಿಶೇಷ ಅಂತಂದರೆ ಒಂದು ಗಿಡಕ್ಕೆ 10ರಿಂದ 15 kg ಆವ್ರೇಜು ಬಿಡ್ತದೆ. 4 ಅಡಿ ಸಾಲು ಮಾಡಿ 2 ಅಡಿಗಿಟ್ರೆ, 5 ಅಡಿಗೆ ಸಾಲು ಮಾಡಿ 3 ಅಡಿಗೆ ಒಂದು ಗಿಡ ನೆಟ್ಟರೆ 19 kgವರೆಗೂ ಬರ್ತದೆ. ಈ ಒಂದು ತಳಿಯ ವಿಶೇಷ ಅಂತಂದರೆ ಇದಕ್ಕೆ ಎಲೆ ಚುಕ್ಕೆ ರೋಗ ಬರೋದಿಲ್ಲ, ದುಂಡಾಣು ಕಾಟ ಇಲ್ಲ, ಮತ್ತು ಈ ಒಂದು ಬೇಗ ಒಂದು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಬೇಗ ಗಿಡ ಒಂದು ಕಾಯಿಲೆಗೆ ತುತ್ತಾಗೋದಿಲ್ಲ. ಮತ್ತು ಈ ಒಂದು ಹಣ್ಣು ಗಟ್ಟಿ ಇರೋದ್ರಿಂದ ಮತ್ತು ಫ್ರೀಸರ್ ಇಲ್ಲದೆ 10ರಿಂದ 15 ದಿವಸ ಸಂಸ್ಕರಣ ಮಾಡಿ ಇಡ್ಬೋದು ಈ ಓಪನ್ ಟೆಂಪ್ರೇಚರಲ್ಲಿ. ಮತ್ತು ಇದು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಸಹ ನಮ್ಮ ತೋಟದಿಂದ ತೆಗೆದುಕೊಂಡೋದಂಥ ವ್ಯಾಪಾರಿಗಳು ಮಾರಾಟ ಮಾಡಿದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಸಹ ಬಂದಿದೆ. ನನ್ನ ತೋಟದಲ್ಲಿ 2014-15ನೇ ಸಾಲಿನಲ್ಲಿ IIHR ಅರ್ಕಾರಕ್ಷಕ್ ತಳಿಯನ್ನು ಬೆಳೆದಾಗ ಹೊಸದಾಗಿ ಕಂಡುಹಿಡಿದಂಥ ತಳಿಯಾಗಿತ್ತು. ಸುಮಾರು 5,000 ಜನ ರೈತರು ನಮ್ಮ ಕರ್ನಾಟಕ ರಾಜ್ಯ, ತಮಿಳುನಾಡು, ಆಂಧ್ರ ಮತ್ತು ಈ ಒಂದು ಛತ್ತೀಸ್ಗಢ ಮತ್ತು ಈ ಕಲ್ಕತ್ತಾ, ಪಂಜಾಬ್, ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ ಕಡೆಯಿಂದ ಎಲ್ಲ ರಾಷ್ಟ್ರದ ಎಲ್ಲ ರಾಜ್ಯಗಳ ರೈತರು ಸಹ 5,000 ಜನ ಭೇಟಿ ನೀಡಿದ್ದಾರೆ. ಅನೇಕ ಜನರು ಬೆಳೆದಿದ್ದಾರೆ ಇದನ್ನು. ಆದ್ದರಿಂದ ಈ ಒಂದು ರೈತರಿಗೆ ನನ್ನ ಸಂದೇಶ ಏನಂತಂದರೆ, ನಮ್ಮ ಭಾರತೀಯ ರಾಷ್ಟ್ರೀಯ ತೋಟಗಾರಿಕಾ ಸಂಸ್ಕರಣಾ ಮಂಡಳಿಯವರು, ಭಾರತೀಯ ತೋಟಗಾರಿಕಾ ಅನುಸಂಧಾನ ಸಂಸ್ಥೆ ಅಂದರೆ IIHR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅವರು ಅಭಿವೃದ್ಧಿಪಡಿಸಿದಂಥ ಈ ಒಂದು ಉತ್ತಮ ತಳಿಯನ್ನು ರೈತರು ಬೆಳಿಬೇಕು. ಇದರಿಂದ ಬೇರೆ ಈ ಒಂದು ಹೈಬ್ರಿಡ್ ಟೊಮೆಟೊ ಸಂಸ್ಥೆಗಳವರು ಸಹ ಈ ಒಂದು ನಮ್ಮ ತೋಟಕ್ಕೆ ಭೇಟಿ ಮಾಡಿದ್ದಾರೆ. ಈ ಒಂದು ಇಂಡೋ ಅಮೇರಿಕನ್ ಸೀಡ್ಸ್ ಅವರು ಇರ್ಬೋದು, ಈಸ್ಟ್ ವೆಸ್ಟ್ ಸೀಡ್ಸ್ ಅವರು ಇರ್ಬೋದು, ಆಮೇಲೆ ನಾಮದಾರಿ ಸೀಡ್ಸ್ ಅವರು ಇರ್ಬೋದು, ಎಲ್ಲರೂ ಬಂದು ಈ ಒಂದು IIHR ಅರ್ಕಾರಕ್ಷಕ್ ತಳಿಯನ್ನು ಪರಿಶೀಲನೆ ಮಾಡಿದ್ದಾರೆ. ಅವರ ಸಂಸ್ಥೆ ವಿಜ್ಞಾನಿಗಳು ಸಹ ಬಂದು ನೋಡಿಕೊಂಡು ಇದು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೆ ಈ ಒಂದು ಭಾರತ ದೇಶದಲ್ಲಿ ಓಪನ್ ಫೀಲ್ಡಲ್ಲಿ 50 ಟನ್ ಒಂದು ಎಕರೆಗೆ ಬರುವಂಥ ಒಂದು ಯಾವುದಾದ್ರೂ ಒಂದು ತಳಿ ಇದೆ ಅಂತಂದರೆ ನಮ್ಮ IIHR ಅರ್ಕಾರಕ್ಷಕ್ ಮಾತ್ರ. ಈ ಒಂದು ಬೇರೆ ಪ್ರೈವೇಟ್ ಸಂಸ್ಥೆಗಳವರು ಅಭಿವೃದ್ಧಿಪಡಿಸಿದಂಥ ಹೈಬ್ರಿಡ್ ಸೀಡ್ಸು ಕೇವಲ 20ರಿಂದ 25 ಟನ್ ಬರ್ತದೆ. ಆಮೇಲೆ ಈ ಒಂದು ಚಳಿ ಆಗಲಿ ಇರ್ಬೋದು, ಮಳೆ ಇರ್ಬೋದು, ಮತ್ತು ವೆದರ್ ರಿಫ್ಲೆಕ್ಷನ್ ಆದಾಗ ತಡ್ಕೊಳ್ಳೋ ಶಕ್ತಿ ಇಲ್ಲ. ಇದಕ್ಕೆ ಈ ಒಂದು ಚಳಿಗಾಲದಲ್ಲೇ ಇರ್ಬೋದು, ಬೇಸಿಗೆಯಲ್ಲಿರ್ಬೋದು, ಎರಡೂ ಕಾಲದಲ್ಲಿ ಒಳ್ಳೆಯ ಒಂದು ರೋಗ ನಿರೋಧಕ ಶಕ್ತಿ ಇರೋದರಿಂದ ಎರಡೂ ಕಾಲದಲ್ಲಿ ಚೆನ್ನಾಗಿ ಬರ್ತದೆ. ಬೇಸಿಗೆಯಲ್ಲಂತೂ ತುಂಬ ಚೆನ್ನಾಗಿ ಬರ್ತದೆ. ಈ ಒಂದು ಚಳಿಗಾಲದಲ್ಲೂ ಸಹ ಚೆನ್ನಾಗಿ ಬರ್ತದೆ, ಮಳೆಗಾಲದಲ್ಲೂ ಚೆನ್ನಾಗಿ ಬರ್ತದೆ. ಈ ಒಂದು ತಳಿಯನ್ನು ಬೆಳೆದು ನಮ್ಮ ರೈತರು ಬೀಜನೂ ಸಹ ಹೊರಗಡೆ ನಮ್ಮ ಪ್ರೈವೇಟ್ ಸಂಸ್ಥೆಗಳ ಈಸ್ಟ್ ವೆಸ್ಟ್ ಸೀಡ್ಸ್ ಇರ್ಬೋದು, ಇಂಡೋ ಅಮೇರಿಕನ್ ಇರ್ಬೋದು, ಮತ್ತು ನಾಮದಾರಿಯವರು, ಅವ್ರದ್ದೆಲ್ಲ 10 ಗ್ರಾಮ್ಗೆ 1,000 ರೂಪಾಯಿ ಇದೆ. ಇವರು ನಮ್ಮ ಭಾರತೀಯ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯವರು, ನಮ್ಮ IIHR ಸಂಸ್ಥೆಯವರು ಇದನ್ನು ಹೆಸರುಘಟ್ಟದಲ್ಲಿ 300 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ರೈತ ಬಾಂಧವರು, ನಮ್ಮ ಟೊಮೆಟೊ ಬೆಳೆಗಾರರು ಈ ಒಂದು ಸಂಸ್ಥೆಯಲ್ಲಿ ಭೇಟಿ ಮಾಡಿ ಅವರು ನಮ್ಮ IIHR ಸಂಸ್ಥೆಯವರು ನೀಡುವ ಎಲ್ಲ ಒಂದು ಟೊಮೆಟೊ ಬೆಳೆಗೆ ಸಂಬಂಧಿಸಿದ ವಿಚಾರಗಳನ್ನು ತಿಳ್ಕೊಂಡು ಈ ಅರ್ಕಾರಕ್ಷಕ್ ಬೆಳಿಬೇಕು. ಮತ್ತು ಇದಕ್ಕೆ ನಾವು ಈಗ ಒಂದು ಬೆಳೆಗೆ ಇದು 70 ದಿವಸಕ್ಕೆ ಕಟಾವಿಗೆ ಬರ್ತದೆ. ಬೇರೆವೆಲ್ಲ 80 ದಿವಸ 90 ದಿವಸ ತಗೊಳ್ತದೆ. ಮತ್ತು IIHR ಅವರು ಕೊಡುವ ಟೊಮೆಟೊ ಸ್ಪೆಷಲ್ ಅಂದರೆ ವೆಜಿಟೇಬಲ್ ಸ್ಪೆಷಲ್ಲು ಕೇವಲ 2 kgಗೆ 300 ರೂಪಾಯಿ ಮಾತ್ರ ಇದೆ. ಅದೇ ರಡೋ ಮಿಲ್ಲು ಅದೆಲ್ಲ ತಗೊಂಡ್ರೆ 1,600 ರೂಪಾಯಿ ಆಗ್ತದೆ kgಗೆ. ಮತ್ತು ಈ ಒಂದು ನೀಮ್ ಸೊಪ್ಪು ಅಂತ ಕೊಡ್ತಾರೆ, ಅದು ನಾಟಿ ಮಾಡಿದ 15 ದಿವಸ ಕೊಟ್ಟರೆ ಗಿಡ ಎಲ್ಲ ಒಂದು ಕಹಿ ಬಂದು ರೋಗ ನಿರೋಧಕ ಶಕ್ತಿ ಇರ್ತದೆ. ಆದ್ದರಿಂದ ಇದನ್ನು ಬೆಳಿಬೇಕು. 2 ವರ್ಷದಲ್ಲಿ ನಮ್ಮ ತೋಟದಲ್ಲಿ 80 ಲಕ್ಷ
ಹಣ ಆಗಿತ್ತು 5 ಎಕರೆಗೆ. ಹೋದ ವರ್ಷ ನಮಗೆ ಒಂದು 24 ಲಕ್ಷ ಆಗಿತ್ತು. ಈ ವರ್ಷವೂ ಸಹ ಈಗ 6 ಕೊಯ್ಲು ಕುಯ್ದಿದ್ದೀವಿ. 4000 ಕ್ರೇಟು ಅಂದರೆ 100 ಟನ್ನು ಕೊಯ್ಲು ಮಾಡಿದ್ದೀವಿ. ಇನ್ನು ನಮಗೆ ಒಂದು 10 ರಿಂದ 12 ಸಾವಿರ ಕ್ರೇಟು ಬರ್ತದೆ. ಟೋಟಲ್ ನಮಗೆ ಒಂದು 400 ರಿಂದ 500 ಟನ್ನು ಬರೋ ನಿರೀಕ್ಷೆ ಇದೆ 9 ಎಕರೆನಲ್ಲಿ. ನಮ್ಮ ತೋಟ ನೋಡ್ಕೊಂಡೋಗಿ ಸುಮಾರು 5000 ಜನ ಈ ಒಂದು ಅರ್ಕ ರಕ್ಷಕ್ ಬೆಳೆದಿದ್ದಾರೆ. ಹೆಚ್ಚಿನ ಲಾಭ ಸಹ ಗಳಿಸಿದ್ದಾರೆ ಅಂತ ಹೇಳೋಕ್ಕೆ, ಮತ್ತು IAHR ಸಂಸ್ಥೆಯ ನಿರ್ದೇಶಕರನ್ನ ಮತ್ತು ಈ ತಳಿ ಕಂಡಿಡಿದಂಥ ಸದಾಶಿವ ಮತ್ತು ತಂಡದವ್ರನ್ನ ನಾನು ಅಭಿನಂದಿಸಲು ರೈತರ ಪರವಾಗಿ ಇಷ್ಟ ಬೀಳ್ತಾ ಇದ್ದೇನೆ.